ಅಲ್ಲ ಬೋಸು, ರೂಮ್ ಒಳಗೆ ಒಂದು ಚಾಪೆ ಆದ್ರೂ ಇಟ್ಕೋಬೇಕು ತಾನೆ. ನನಗೇನು ಕನ್ಸ ಬಿದ್ದಿತ್ತು, ಜಗಳ ಗಂಟೆ ನಾನು ರೂಮಿಗೆ ಬರ್ತಾಳೆ. ಏನಂದ್ರಿ ಬೋಸು? ಅತಿ ಆಯ್ತು ನಿಮ್ದು. ಅಲ್ಲ ಬೋಸು, ಶಾನ್ವಿ ಹತ್ರ ನಾವಿಬ್ರು ಒಂದೇ ರೂಮಲ್ಲಿ ಇರೋದಕ್ಕಾಗಲ್ಲ ಅಂತ ಹೇಳ್ಬೇಕು ತಾನೆ. ನೀನೇನ್ ಮಾಡ್ತಾ ಇದ್ದೆ? ನೀನು ಹೇಳ್ಬೋದಾಗಿತ್ತು ತಾನೆ. ನನಗೇನ್ ಗೊತ್ತಿತ್ತು ಶಾನ್ವಿ ನನ್ನ ಕರ್ಕೊಂಬಂದ ತಕ್ಷಣ ಕಾಯ್ತಿದ್ದವ್ರ ತರ ಒಳಗ್ ಸೇರ್ಸ್ಕೋತೀರಾ ಅಂತ. ನಾನ್ ನೀವೇನೋ ಒಂದ್ ನೆಪ ಹೇಳಿ ನನ್ನನ್ನ ರೂಮಿಂದ ಆಚೆ ಕಳಿಸ್ತೀರಾ ಅಂತ ಭರವಸೆ ಇಟ್ಕೊಂಡಿದ್ನಪ್ಪ. ದುರ್ಗಾ, ನಿಂದು ಅತ್ತಿ ಆಯ್ತು. ನೀನ್ ಬರ್ತೀಯ ಅಂತ ನಾನು ಕಾಯ್ಕೊಂಡಿರ್ತೀನ. ಇನ್ನೇನ್ ಮತ್ತೆ, ನಾನೇ ಎಷ್ಟು ಪರವಾಗಿಲ್ಲ ಪುಟ್ ಮೇಡಮ್ ನಿದ್ದೆ ಮಾಡ್ಬೇಕು, ಕತೆ ಹೇಳ್ಬೇಕು ಅಂತ ಏನೋ ಒಂದ್ ನೆಪ ಹೇಳಿ ಹೋಗಕ್ ನೋಡ್ದೆ. ಆದ್ರೆ ನೀವು ಸುಮ್ನೆ ನಿಂತ್ಕೊಂಡಿದ್ರಿ. ಹಲೋ, ಅವರು ಡಿಸೈಡ್ ಆಗೇ ಬಂದಿದ್ರು. ಹಾಗೆ ಬಂದ್ಮೇಲೆ ಅವ್ರು ಸುಮ್ಮನೆ ಇರ್ತಾರಾ? ರೂಮಲ್ಲಿ ಸೋಫಾನೋ ಚಾಪೆನೋ ಏನೋ ಇರುತ್ತೆ, ಹೇಗೋ ಮ್ಯಾನೇಜ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ. ನನ್ಗೇನು ಗೊತ್ತಿತ್ತು ಈ ಥರ ಮಾಡ್ತಾರೆ ಅಂತ. ಬಾಸು, ಸುಮ್ನೆ ಇರ್ತೀರಾ? ನನ್ಗದ ಆಗೋದಿಲ್ಲ. ದುರ್ಗಾ, ದುರ್ಗಾ, ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ.